ಥ್ಯಾಂಕ್ ಯು. ನಾನು ಕೆ ಸುರೇಶ್ ಚೌಹಾಣ್, ವಿಜಯನಗರ ಜಿಲ್ಲೆಯ ವರದಿಗಾರ. ಕಲ್ಯಾಣ ಕರ್ನಾಟಕದ ಏಕೈಕ ಝೂ ಹಂಪಿ ಝೂನ ಬಳಿ ಇದ್ದೇನೆ. ಬಿರು ಬೇಸಿಗೆ ಏನಿದೆ, ಆ ಬೇಸಿಗೆಯಲ್ಲಿ ಇವತ್ತು ಪ್ರಾಣಿಗಳ ದೇಹವನ್ನು ತಣಿಸಲು ತಂಪು ವಾತಾವರಣವನ್ನು ಸ್ಥಳೀಯ ಆಡಳಿತ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂತಹ ಹುಲಿ, ಸಿಂಹ ಸೇರಿದಂತೆ, ಕರಡಿ ಸೇರಿದಂತೆ, ಜಿಂಕೆ ಸೇರಿದಂತೆ, ಅದರ ಜೊತೆಗೆ ಜಿರಾಫೆ ಸೇರಿದಂತೆ ಬೇರೆ ಬೇರೆ ಪ್ರಾಣಿಗಳಿಗೂ ಕೂಡ ಇವತ್ತು ಬಿಸಿಲಿನ ತಾಪ ತಾಕಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತು ಸಂಪೂರ್ಣವಾಗಿ ಕುಡಿಯೋ ನೀರಿನ ವ್ಯವಸ್ಥೆ, ಅದರ ಜೊತೆಗೆ ಕೂಲ್ ವೆದರನ್ನು ನಿರ್ಮಾಣ ಮಾಡಲಾಗಿದೆ. ನಾವು ಗಮನಿಸ್ಬೋದು, ಒಂದು ಕಡೆ ಚಿರತೆಗಳು, ಮತ್ತೊಂದು ಕಡೆ ಸಂಪೂರ್ಣವಾಗಿ ಆ ಹುಲಿ, ಸಿಂಹ ಸಫಾರಿ ಏನಿದೆ, ಆ ಸಫಾರಿಯ ಕಡೆ ಒಂದು ಕಡೆ ನೀರಿನ ವ್ಯವಸ್ಥೆಯನ್ನು ಮಾಡೋದಾದರೆ, ಈ ಭಾಗದಲ್ಲಿ ಕೂಡ ಸಂಪೂರ್ಣ ಇವತ್ತು ಪ್ರಾಣಿಗಳು ನೀರಿನಲ್ಲಿದ್ದು ಒಂದು ಪ್ರಾಣಿಗಳ ಬಾಡಿ ಡಿಹೈಡ್ರೇಟ್ ಆಗಲಾರ್ದಂಗೆ ನೋಡ್ಕೊಳ್ಳಿಕ್ಕೆ ಸ್ಥಳೀಯ ಆಡಳಿತ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ವಿಜಯನಗರ ಜಿಲ್ಲೆಯ ತಾಪಮಾನ ಹೆಚ್ಚು ಕಡಿಮೆ ಸಂಪೂರ್ಣವಾಗಿ 40 ಡಿಗ್ರಿ ದಾಟೋ ಹಂತಕ್ಕೆ ಬಂದಿದೆ. ಆ ದಾಟೋ ಹಂತಕ್ಕೆ ಬಂದಿರೋದ್ರಿಂದಾಗಿ ಪ್ರಾಣಿಗಳ ಒಂದು ದೇಹ ಡಿಹೈಡ್ರೇಟ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಸುಮಾರು 30ಕ್ಕೂ ಹೆಚ್ಚು ಪ್ರಭೇದದ ಪ್ರಾಣಿಗಳು ಇವತ್ತು ಈ ಒಂದು ಭಾಗದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಪ್ರಾಣಿಗಳು ಯಾವುದೇ ಕಾರಣಕ್ಕೂ ನೀರಿನ ಕೊರತೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಸಂಪೂರ್ಣವಾಗಿ ನೀರಲ್ಲಿದ್ದು ಸಂಪೂರ್ಣ ಆ ಒಂದು ಪ್ರಾಣಿಗಳ ದೇಹ ತಂಪಾಗಿಸಲು ಈ ವ್ಯವಸ್ಥೆಯನ್ನು ಸದ್ಯ ಮಾಡಿರ್ತಕ್ಕಂಥದ್ದು. ಈ ಇನ್ನೂ 1 ತಿಂಗಳು ಸಂಪೂರ್ಣವಾಗಿ ಬೇಸಿಗೆ ಇದೆ. ಆ ಬೇಸಿಗೆಯಲ್ಲಿ ಕೂಡ ಸಂಪೂರ್ಣವಾಗಿ ಅವಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗಲಾರ್ದ ರೀತಿಯಲ್ಲಿ ಇವತ್ತು ಪ್ರಾಣಿಗಳು ತಂಪು ವಾತಾವರಣದಲ್ಲಿ ಇರಲಿಕ್ಕೆ ಸಂಪೂರ್ಣ ವ್ಯವಸ್ಥೆಯನ್ನು ಸ್ಥಳೀಯ ಹಂಪಿ ಝೂನ ಆಡಳಿತ ಮಾಡಿರ್ತಕ್ಕಂಥದ್ದು. ಪ್ರವಾಸಿಗರು ಕೂಡ ಸಾಕಷ್ಟು ನೀರಿನಲ್ಲಿ ಆಟ ಆಡ್ತಕ್ಕಂಥ ಪ್ರಾಣಿಗಳನ್ನು ನೋಡಿ ಖುಷಿಯಾಗಿದ್ದಾರೆ. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ನಾನು ಕೆ ಸುರೇಶ್ ಚೌಹಾಣ್, ವಿಜಯನಗರ ಜಿಲ್ಲೆಯ ವರದಿಗಾರ. ಕಲ್ಯಾಣ ಕರ್ನಾಟಕದ ಏಕೈಕ ಝೂ ಹಂಪಿ ಝೂನ ಬಳಿ ಇದ್ದೇನೆ. ಬಿರು ಬೇಸಿಗೆ ಏನಿದೆ, ಆ ಬೇಸಿಗೆಯಲ್ಲಿ ಇವತ್ತು ಪ್ರಾಣಿಗಳ ದೇಹವನ್ನು ತಣಿಸಲು ತಂಪು ವಾತಾವರಣವನ್ನು ಸ್ಥಳೀಯ ಆಡಳಿತ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂತಹ ಹುಲಿ, ಸಿಂಹ ಸೇರಿದಂತೆ, ಕರಡಿ ಸೇರಿದಂತೆ, ಜಿಂಕೆ ಸೇರಿದಂತೆ, ಅದರ ಜೊತೆಗೆ ಜಿರಾಫೆ ಸೇರಿದಂತೆ ಬೇರೆ ಬೇರೆ ಪ್ರಾಣಿಗಳಿಗೂ ಕೂಡ ಇವತ್ತು ಬಿಸಿಲಿನ ತಾಪ ತಾಕಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತು ಸಂಪೂರ್ಣವಾಗಿ ಕುಡಿಯೋ ನೀರಿನ ವ್ಯವಸ್ಥೆ, ಅದರ ಜೊತೆಗೆ ಕೂಲ್ ವೆದರನ್ನು ನಿರ್ಮಾಣ ಮಾಡಲಾಗಿದೆ. ನಾವು ಗಮನಿಸ್ಬೋದು, ಒಂದು ಕಡೆ ಚಿರತೆಗಳು, ಮತ್ತೊಂದು ಕಡೆ ಸಂಪೂರ್ಣವಾಗಿ ಆ ಹುಲಿ, ಸಿಂಹ ಸಫಾರಿ ಏನಿದೆ, ಆ ಸಫಾರಿಯ ಕಡೆ ಒಂದು ಕಡೆ ನೀರಿನ ವ್ಯವಸ್ಥೆಯನ್ನು ಮಾಡೋದಾದರೆ, ಈ ಭಾಗದಲ್ಲಿ ಕೂಡ ಸಂಪೂರ್ಣ ಇವತ್ತು ಪ್ರಾಣಿಗಳು ನೀರಿನಲ್ಲಿದ್ದು ಒಂದು ಪ್ರಾಣಿಗಳ ಬಾಡಿ ಡಿಹೈಡ್ರೇಟ್ ಆಗಲಾರ್ದಂಗೆ ನೋಡ್ಕೊಳ್ಳಿಕ್ಕೆ ಸ್ಥಳೀಯ ಆಡಳಿತ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ವಿಜಯನಗರ ಜಿಲ್ಲೆಯ ತಾಪಮಾನ ಹೆಚ್ಚು ಕಡಿಮೆ ಸಂಪೂರ್ಣವಾಗಿ 40 ಡಿಗ್ರಿ ದಾಟೋ ಹಂತಕ್ಕೆ ಬಂದಿದೆ. ಆ ದಾಟೋ ಹಂತಕ್ಕೆ ಬಂದಿರೋದ್ರಿಂದಾಗಿ ಪ್ರಾಣಿಗಳ ಒಂದು ದೇಹ ಡಿಹೈಡ್ರೇಟ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಸುಮಾರು 30ಕ್ಕೂ ಹೆಚ್ಚು ಪ್ರಭೇದದ ಪ್ರಾಣಿಗಳು ಇವತ್ತು ಈ ಒಂದು ಭಾಗದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಪ್ರಾಣಿಗಳು ಯಾವುದೇ ಕಾರಣಕ್ಕೂ ನೀರಿನ ಕೊರತೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಸಂಪೂರ್ಣವಾಗಿ ನೀರಲ್ಲಿದ್ದು ಸಂಪೂರ್ಣ ಆ ಒಂದು ಪ್ರಾಣಿಗಳ ದೇಹ ತಂಪಾಗಿಸಲು ಈ ವ್ಯವಸ್ಥೆಯನ್ನು ಸದ್ಯ ಮಾಡಿರ್ತಕ್ಕಂಥದ್ದು. ಈ ಇನ್ನೂ 1 ತಿಂಗಳು ಸಂಪೂರ್ಣವಾಗಿ ಬೇಸಿಗೆ ಇದೆ. ಆ ಬೇಸಿಗೆಯಲ್ಲಿ ಕೂಡ ಸಂಪೂರ್ಣವಾಗಿ ಅವಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗಲಾರ್ದ ರೀತಿಯಲ್ಲಿ ಇವತ್ತು ಪ್ರಾಣಿಗಳು ತಂಪು ವಾತಾವರಣದಲ್ಲಿ ಇರಲಿಕ್ಕೆ ಸಂಪೂರ್ಣ ವ್ಯವಸ್ಥೆಯನ್ನು ಸ್ಥಳೀಯ ಹಂಪಿ ಝೂನ ಆಡಳಿತ ಮಾಡಿರ್ತಕ್ಕಂಥದ್ದು. ಪ್ರವಾಸಿಗರು ಕೂಡ ಸಾಕಷ್ಟು ನೀರಿನಲ್ಲಿ ಆಟ ಆಡ್ತಕ್ಕಂಥ ಪ್ರಾಣಿಗಳನ್ನು ನೋಡಿ ಖುಷಿಯಾಗಿದ್ದಾರೆ. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾನು ಕೆ ಸುರೇಶ್ ಚೌಹಾಣ್, ವಿಜಯನಗರ ಜಿಲ್ಲೆಯ ವರದಿಗಾರ. ಕಲ್ಯಾಣ ಕರ್ನಾಟಕದ ಏಕೈಕ ಝೂ ಹಂಪಿ ಝೂನ ಬಳಿ ಇದ್ದೇನೆ. ಬಿರು ಬೇಸಿಗೆ ಏನಿದೆ, ಆ ಬೇಸಿಗೆಯಲ್ಲಿ ಇವತ್ತು ಪ್ರಾಣಿಗಳ ದೇಹವನ್ನು ತಣಿಸಲು
ತಂಪು ತಂಪು ವಾತಾವರಣವನ್ನು ಸ್ಥಳೀಯ ಆಡಳಿತ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂತಹ ಹುಲಿ, ಸಿಂಹ ಸೇರಿದಂತೆ, ಕರಡಿ ಸೇರಿದಂತೆ, ಜಿಂಕೆ ಸೇರಿದಂತೆ, ಅದರ ಜೊತೆಗೆ ಜಿರಾಫೆ ಸೇರಿದಂತೆ ಬೇರೆ ಬೇರೆ ಪ್ರಾಣಿಗಳಿಗೂ ಕೂಡ ಇವತ್ತು ಬಿಸಿಲಿನ ತಾಪ ತಾಕಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತು ಸಂಪೂರ್ಣವಾಗಿ ಕುಡಿಯೋ ನೀರಿನ ವ್ಯವಸ್ಥೆ, ಅದರ ಜೊತೆಗೆ ಕೂಲ್ ವೆದರನ್ನು ನಿರ್ಮಾಣ ಮಾಡಲಾಗಿದೆ. ನಾವು ಗಮನಿಸ್ಬೋದು, ಒಂದು ಕಡೆ ಚಿರತೆಗಳು, ಮತ್ತೊಂದು ಕಡೆ ಸಂಪೂರ್ಣವಾಗಿ ಆ ಹುಲಿ, ಸಿಂಹ ಸಫಾರಿ ಏನಿದೆ ಆ ಸಫಾರಿಯ ಕಡೆ ಒಂದು ಕಡೆ ನೀರಿನ ವ್ಯವಸ್ಥೆಯನ್ನು ಮಾಡೋದಾದರೆ, ಈ ಭಾಗದಲ್ಲಿ ಕೂಡ ಸಂಪೂರ್ಣ ಇವತ್ತು ಪ್ರಾಣಿಗಳು ನೀರಿನಲ್ಲಿದ್ದು ಒಂದು ಪ್ರಾಣಿಗಳ ಬಾಡಿ ಡಿಹೈಡ್ರೇಟ್ ಆಗಲಾರ್ದಂಗೆ ನೋಡ್ಕೊಳ್ಳಿಕ್ಕೆ ಸ್ಥಳೀಯ ಆಡಳಿತ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ವಿಜಯನಗರ ಜಿಲ್ಲೆಯ ತಾಪಮಾನ ಹೆಚ್ಚು ಕಡಿಮೆ ಸಂಪೂರ್ಣವಾಗಿ 40 ಡಿಗ್ರಿ ದಾಟೋ ಹಂತಕ್ಕೆ ಬಂದಿದೆ. ಆ ದಾಟೋ ಹಂತಕ್ಕೆ ಬಂದಿರೋದ್ರಿಂದಾಗಿ ಪ್ರಾಣಿಗಳ ಒಂದು ದೇಹ ಡಿಹೈಡ್ರೇಟ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಸುಮಾರು 30ಕ್ಕೂ ಹೆಚ್ಚು ಪ್ರಭೇದದ ಪ್ರಾಣಿಗಳು ಇವತ್ತು ಈ ಒಂದು ಭಾಗದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಪ್ರಾಣಿಗಳು ಯಾವುದೇ ಕಾರಣಕ್ಕೂ ನೀರಿನ ಕೊರತೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಸಂಪೂರ್ಣವಾಗಿ ನೀರಲ್ಲಿದ್ದು ಸಂಪೂರ್ಣ ಆ ಒಂದು ಪ್ರಾಣಿಗಳ ದೇಹ ತಂಪಾಗಿಸಲು ಈ ವ್ಯವಸ್ಥೆಯನ್ನು ಸದ್ಯ ಮಾಡಿರ್ತಕ್ಕಂಥದ್ದು. ಇನ್ನೂ 1 ತಿಂಗಳು ಸಂಪೂರ್ಣವಾಗಿ ಬೇಸಿಗೆ ಇದೆ. ಆ ಬೇಸಿಗೆಯಲ್ಲಿ ಕೂಡ ಸಂಪೂರ್ಣವಾಗಿ ಅವಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗಲಾರ್ದ ರೀತಿಯಲ್ಲಿ ಇವತ್ತು ಪ್ರಾಣಿಗಳು ತಂಪು ವಾತಾವರಣದಲ್ಲಿ ಇರಲಿಕ್ಕೆ ಸಂಪೂರ್ಣ ವ್ಯವಸ್ಥೆಯನ್ನು ಸ್ಥಳೀಯ ಹಂಪಿ ಝೂನ ಆಡಳಿತ ಮಾಡಿರ್ತಕ್ಕಂಥದ್ದು. ಪ್ರವಾಸಿಗರು ಕೂಡ ಸಾಕಷ್ಟು ನೀರಿನಲ್ಲಿ ಆಟ ಆಡ್ತಕ್ಕಂಥ ಪ್ರಾಣಿಗಳನ್ನು ನೋಡಿ ಖುಷಿಯಾಗಿದ್ದಾರೆ. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ನಾನು ಕೆ ಸುರೇಶ್ ಚೌಹಾಣ್, ವಿಜಯನಗರ ಜಿಲ್ಲೆಯ ವರದಿಗಾರ. ಕಲ್ಯಾಣ ಕರ್ನಾಟಕದ ಏಕೈಕ ಝೂ ಹಂಪಿ ಝೂನ ಬಳಿ ಇದ್ದೇನೆ. ಬಿರು ಬೇಸಿಗೆ ಏನಿದೆ ಆ ಬೇಸಿಗೆಯಲ್ಲಿ ಇವತ್ತು ಪ್ರಾಣಿಗಳ ದೇಹವನ್ನು ತಣಿಸಲು ತಂಪು ವಾತಾವರಣವನ್ನು ಸ್ಥಳೀಯ ಆಡಳಿತ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂತಹ ಹುಲಿ, ಸಿಂಹ ಸೇರಿದಂತೆ, ಕರಡಿ ಸೇರಿದಂತೆ, ಜಿಂಕೆ ಸೇರಿದಂತೆ, ಅದರ ಜೊತೆಗೆ ಜಿರಾಫೆ ಸೇರಿದಂತೆ ಬೇರೆ ಬೇರೆ ಪ್ರಾಣಿಗಳಿಗೂ ಕೂಡ ಇವತ್ತು ಬಿಸಿಲಿನ ತಾಪ ತಾಕಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತು ಸಂಪೂರ್ಣವಾಗಿ ಕುಡಿಯೋ ನೀರಿನ ವ್ಯವಸ್ಥೆ, ಅದರ ಜೊತೆಗೆ ಕೂಲ್ ವೆದರನ್ನು ನಿರ್ಮಾಣ ಮಾಡಲಾಗಿದೆ. ನಾವು ಗಮನಿಸ್ಬೋದು, ಒಂದು ಕಡೆ ಚಿರತೆಗಳು, ಮತ್ತೊಂದು ಕಡೆ ಸಂಪೂರ್ಣವಾಗಿ ಆ ಹುಲಿ, ಸಿಂಹ ಸಫಾರಿ ಏನಿದೆ ಆ ಸಫಾರಿಯ ಕಡೆ ಒಂದು ಕಡೆ ನೀರಿನ ವ್ಯವಸ್ಥೆಯನ್ನು ಮಾಡೋದಾದರೆ, ಈ ಭಾಗದಲ್ಲಿ ಕೂಡ ಸಂಪೂರ್ಣ ಇವತ್ತು ಪ್ರಾಣಿಗಳು ನೀರಿನಲ್ಲಿದ್ದು ಒಂದು ಪ್ರಾಣಿಗಳ ಬಾಡಿ ಡಿಹೈಡ್ರೇಟ್ ಆಗಲಾರ್ದಂಗೆ ನೋಡ್ಕೊಳ್ಳಿಕ್ಕೆ ಸ್ಥಳೀಯ ಆಡಳಿತ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ವಿಜಯನಗರ ಜಿಲ್ಲೆಯ ತಾಪಮಾನ ಹೆಚ್ಚು ಕಡಿಮೆ ಸಂಪೂರ್ಣವಾಗಿ 40 ಡಿಗ್ರಿ ದಾಟೋ ಹಂತಕ್ಕೆ ಬಂದಿದೆ. ಆ ದಾಟೋ ಹಂತಕ್ಕೆ ಬಂದಿರೋದ್ರಿಂದಾಗಿ ಪ್ರಾಣಿಗಳ ಒಂದು ದೇಹ ಡಿಹೈಡ್ರೇಟ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಸುಮಾರು 30ಕ್ಕೂ ಹೆಚ್ಚು ಪ್ರಭೇದದ ಪ್ರಾಣಿಗಳು ಇವತ್ತು ಈ ಒಂದು ಭಾಗದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಪ್ರಾಣಿಗಳು ಯಾವುದೇ ಕಾರಣಕ್ಕೂ ನೀರಿನ ಕೊರತೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಸಂಪೂರ್ಣವಾಗಿ ನೀರಲ್ಲಿದ್ದು ಸಂಪೂರ್ಣ ಆ ಒಂದು ಪ್ರಾಣಿಗಳ ದೇಹ ತಂಪಾಗಿಸಲು ಈ ವ್ಯವಸ್ಥೆಯನ್ನು ಸದ್ಯ ಮಾಡಿರ್ತಕ್ಕಂಥದ್ದು. ಇನ್ನೂ 1 ತಿಂಗಳು ಸಂಪೂರ್ಣವಾಗಿ ಬೇಸಿಗೆ ಇದೆ. ಆ ಬೇಸಿಗೆಯಲ್ಲಿ ಕೂಡ ಸಂಪೂರ್ಣವಾಗಿ ಅವಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗಲಾರ್ದ ರೀತಿಯಲ್ಲಿ ಇವತ್ತು ಪ್ರಾಣಿಗಳು ತಂಪು ವಾತಾವರಣದಲ್ಲಿ ಇರಲಿಕ್ಕೆ ಸಂಪೂರ್ಣ ವ್ಯವಸ್ಥೆಯನ್ನು ಸ್ಥಳೀಯ ಹಂಪಿ ಝೂನ ಆಡಳಿತ ಮಾಡಿರ್ತಕ್ಕಂಥದ್ದು. ಪ್ರವಾಸಿಗರು ಕೂಡ ಸಾಕಷ್ಟು ನೀರಿನಲ್ಲಿ ಆಟ ಆಡ್ತಕ್ಕಂಥ ಪ್ರಾಣಿಗಳನ್ನು ನೋಡಿ ಖುಷಿಯಾಗಿದ್ದಾರೆ. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು.